ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಟ್ಟಕ್ಕಾಗಿ ಸದಸ್ಯೆ ಪತಿ ಕಿಡ್ನಾಪ್. ತಾಲೂಕಿನ ಪಳವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ನಾನು ಒಪ್ಪಿಕೊಳ್ಳದ ಕಾರಣಕ್ಕೆ ನನ್ನ ಪತಿಯನ್ನು ಕಿಡ್ನಾಪ್ ಮಾಡಿ ಬೆದರಿಕೆಯನ್ನು ಹಾಕಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯೆ ಗೌರಮ್ಮ ಆರೋಪಿಸಿದ್ದಾರೆ. ಹೌದು, ಪಳವಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ದಿನೇಶ್ ಅವರು ಅಧಿಕಾರ ವಹಿಸಿಕೊಂಡಿದ್ದು, ಆದರೆ ಇದೀಗ ಪಾರ್ಥ ಸಾರಥಿ ಎನ್ನುವವರು ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿ ಅಧ್ಯಕ್ಷರಾಗಬೇಕೆಂದು ಪ್ರಯತ್ನದಲ್ಲಿದ್ದಾರೆ. ಹಾಗಾಗಿ ನಿಮಗೆ 4-5 ದಿನಗಳಿಂದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ವ್ಯಕ್ತಪಡಿಸಬೇಕೆಂದು ತುಂಬಾ ಒತ್ತಡವನ್ನು ಹಾಕುತ್ತಿದ್ದರು. ಅದಕ್ಕೆ ನಾನು ಒಪ್ಪದ ಕಾರಣ ನನ್ನ ಗಂಡನನ್ನು ರಾತ್ರೋರಾತ್ರಿ ಬಲವಂತವಾಗಿ ಥಾಳಿಸಿ ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಮಾಜಿ ಸಚಿವ ವೆಂಕಟರಮಣಪ್ಪರವರ ತೋಟದಲ್ಲಿ ಬಂಧಿಸಿದ್ರು. ಈ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರೂ ಸಹ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯೆ ಗೌರಮ್ಮ ತಿಳಿಸಿದರು. ನಂತರ ಮಾತನಾಡಿದ ಅಪಹರಣಕ್ಕೆ ಒಳಗಾದ ವೆಂಕಟರಮಣಪ್ಪ, ನನ್ನ ಹೆಂಡತಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದರೂ ಸಹ ನಾವು ಬೇರೆಯವರ ತೋಟದಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ. ಅದರಂತೆ ಸೋಮವಾರ ರಾತ್ರಿ ನಾವು ಕೆಲಸ ಮುಗಿಸಿ ಗೇಟಿಗೆ ಬೀಗ ಹಾಕುವ ಸಮಯದಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಕೆಲವರು ಬಂದು ನನ್ನನ್ನು ಕಾರಿನಲ್ಲಿ ಕೂರಿಸಿಕೊಳ್ಳಲು ಮುಂದಾದರು. ಆಗ ನಾನು ಕೂಗಿಕೊಂಡಾಗ ನನ್ನ ಥಾಳಿಸಿ ಬಾಯನ್ನು ಮುಚ್ಚಿ ಬಲವಂತವಾಗಿ ಕಾರಿನಲ್ಲಿ ಕಿಡ್ನಾಪ್ ಮಾಡಿದ್ರು. ನಂತರ ಮಾಜಿ ಸಚಿವರಾದಂತಹ ವೆಂಕಟರಮಣಪ್ಪ ಅವರ ತೋಟದ ರೂಮ್ ಒಂದರಲ್ಲಿ ನನ್ನನ್ನು ಕೂಡಿ ಹಾಕಿದ್ರು. ಬೆಳಿಗ್ಗೆ ಮಾಜಿ ಸಚಿವರು ಬಂದು, ಈ ಬಾರಿ ನಾವು ಹೇಳಿದಾಗ ನೀನು ಕೇಳಿದರೆ ನಿನ್ನ ಬೆಂಬಲಕ್ಕೆ ನಾವು ಇರುತ್ತೇವೆ ಎಂದರು. ಅದಕ್ಕೆ ನನ್ನನ್ನು ಗೆಲ್ಲಿಸಿದವರ ಬಳಿ ಮಾತನಾಡಿ, ನಾನು ತೀರ್ಮಾನ ತೆಗೆದುಕೊಳ್ಳುತ್ತೇನೆ, ನನ್ನನ್ನು ದಯಮಾಡಿ ಕಳಿಸಿಕೊಡಿ ಎಂದು ಕೇಳಿಕೊಂಡಾಗ ನನ್ನನ್ನು ಕಳಿಸಿಕೊಟ್ರು. ಇನ್ನು ಇದರ ಬಗ್ಗೆ ನಾವು ಮಾಜಿ ಸಚಿವರ ಕುಮ್ಮಕ್ಕಿನಿಂದ ನನ್ನನ್ನು ಅವರ ಬೆಂಬಲಿಗರು ಕಿಡ್ನಾಪ್ ಮಾಡಿದ್ರು. ನಮಗೆ ಭಯವಿದೆ, ಕಿಡ್ನಾಪ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂದು ದೂರು ನೀಡಿದ್ರು. ಪೊಲೀಸರು ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ಆರೋಪಿಸಿದರು. ವರದಿ ಅನಿಲ್ ಯಾದವ್, NKS TV4, ಪಾವಗಡ. ನಮ್ಮ ಹೆಸರು ವೆಂಕಟರಮಣಪ್ಪ. ಏನಾಗಿದೆ, ಏನು ಸಮಸ್ಯೆ ಆಗಿದೆ ನಿಮಗೆ? ಏನೇನು ನಾವಲ್ಲಿ ವೀರಮ್ಮನಹಳ್ಳಿ ಗೇಟಲ್ಲಿ ತೋಟದಲ್ಲಿ ಇದ್ದೀವಿ, ಫ್ಯಾಮ್ಲಿ ಪರ್ವತಪ್ಪ ತೋಟದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದೀವಿ. ನಿನ್ನೆ ಸಾಯಂಕಾಲ 10-10:30 ಗೇಟ್ ಹತ್ರ ಹೋಗಿ ಬೀಗ ಹಾಕ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಾವು ಗ್ರಾಮ ಪಂಚಾಯತ್ ಸದಸ್ಯರು, ಪಳವಳ್ಳಿ ಸದಸ್ಯ ಗಂಡ, ನಾನು ನನ್ನ ಮಿಸ್ಸಸ್ಸು. ಬೀಗ ಹಾಕ್ಕೊಂಡು ಬರೋಣ ಅಂತ ಹೋದಾಗ ಅಲ್ಲಿ ಎಲ್ಲ ಒಂದು 6 ಜನ ಮರದಲ್ಲಿ ಕುಂತ್ಕೊಂಡು ನಾನು ಹೋದಾಗ ಇದು ಮಾಡಿಬಿಟ್ಟು ನನ್ನ ಬಂದು ಇದು ಎಲ್ಲ ಹಿಡ್ಕೊಬಿಟ್ಟು ಎಲ್ಲ ಬಾಯಿ ಮುಚ್ಕೊಂಡು 2 ಓಟು ಹೊಡೆದ್ಬಿಟ್ಟು ಬಾಯಿಗೆ ಕಾರಲ್ಲಿ ಹಾಕ್ಕೊಂಡೋದು. ನಾನು ಏನು ಮಾಡಿದ್ರು ಬಿಡಲಿಲ್ಲ. ನಾನು ಕಾರಲ್ಲಿ ಹಾಕ್ಕೊಂಡೋಗಿ ಕಾರಲ್ಲಿ ಹೋಗುವಾಗ ಕೂಡ ಹೊಡೆಯೋದು, ಚಾಕ್ ತೋರಿಸೋದು ಎಲ್ಲ ಇದು ಮಾಡಿಬಿಟ್ರು. ತಿರ್ಗಾ ಎಲ್ಲಿಗೆ ಹೋಗಿದ್ದೆ ನನಗೆ ಬೆಳಗ್ಗೆ ಗೊತ್ತಾಯಿತು, ವೆಂಕಟರಮಣಪ್ಪ ತೋಟದಲ್ಲಿ ಹೋಗಿದ್ದೀವಿ ಅಂತ ಗೊತ್ತಾಯ್ತು ಬೆಳಗ್ಗೆ 7-7:30. ವೆಂಕಟರಮಣಪ್ಪ ಅಂದರೆ ಯಾರು? ವೆಂಕಟರಮಣಪ್ಪ ಮಾಜಿ ಸಚಿವರು, MLA ಸಚಿವರು. ತಿರ್ಗಿ ಅಲ್ಲಿಗೆ ಹೋಗಿ 7-7:30 ಗೊತ್ತಾಯ್ತು ಹಿಂಗೆ ಹೋಗಿದ್ದೀವಂತ. ಗೊತ್ತಾಗ್ಬಿಟ್ಟು ತಿರ್ಗಿ ಎದ್ದ ಮೇಲೆ ನನ್ನ ಕರೆದ್ಬಿಟ್ರು, ಬಾರಪ್ಪ ಇಲ್ಲಿ ಅಂತ. ಹೋದಲ್ಲ ನಾನು, ಏನಪ್ಪ ಇದೊಂದು ಸತಿ ನಮ್ಗೆ ಜನಾಂಗಕ್ಕೆ ಬಂದೈತಿ, ಇದೊಂದು ಸತಿ ನಮ್ಗೆ ಸಪೋರ್ಟ್ ಮಾಡು, ನಿಮ್ಗೆ ಏನಿದ್ರು ನಾನು ನೋಡ್ಕೊತೀನಿ ಅಂತ ಹೇಳಿದ್ರು. ಸಪೋರ್ಟ್ ಅಂದರೆ ಏನು? ಸದಸ್ಯ ಅಧ್ಯಕ್ಷ ಚುನಾವಣೆಗೆ ಅವಿಶ್ವಾಸ ಮಾಡೋಕ್ಕೆ ನಮ್ಗೆ ಸಪೋರ್ಟ್ ಮಾಡು, ನಿನ್ಗೇನು ಬಂದ್ರೆ ನಾನು ನೋಡ್ಕೊತೀನಿ ಅಂತ. ಇಲ್ಲ ಸರ್, ನಾನು ಅವ್ರನ್ನ ಕೇಳಿಬಿಟ್ಟು ನಮ್ಮ ಇದನ್ನ ಗೆಲ್ಸಿರೋನು ಕೇಳಿಬಿಟ್ಟು ನಾನು ಹೇಳ್ತೀನಿ ಸರ್, ಯಾವ ಮಾತನ ಇವಾಗ ಹೇಳೋಕ್ಕಾಗಲ್ಲ ಅಂತ. ಇಲ್ಲ ಕಣ, ಇದೊಂದು ಸತಿ ನೋಡು, ನಾನು ನಿನ್ಗೆ ಏನು ಬಂದ್ರೆ ನಾನು ನೋಡ್ಕೊತೀನಿ ಅಂದರು. ಇಲ್ಲ ಸರ್, ನಾನು ಇದು ಅವ್ರನ್ನ ಕೇಳಿಬಿಟ್ಟು ಹೇಳ್ತೀನಿ, ನನಗೆ ಸ್ವಲ್ಪ ಇದು ಮಾಡಿಬಿಟ್ಟು ಬಿಟ್ಬಿಡಿ ಸರ್, ಹೋಗ್ತೀನಿ ನಾನು. ಹಂಗಾಯ್ತು, ಹೋಗಪ್ಪ ಅಂದ. ಒಟ್ಟಾರೆ ನಿಮ್ಮನ್ನು ಮಾಜಿ ಸಚಿವರ ಸಮ್ಮುಖದಲ್ಲೇ ಅವರು ಕಿಡ್ನಾಪ್ ಮಾಡಿದ್ದಾರೆ. ಅವ್ರ ಸಮ್ಮುಖದಲ್ಲೇ ಕಿಡ್ನಾಪ್ ಮಾಡಿ, ಅವ್ರ ಕುಮ್ಮಕ್ಕಿನಿಂದಲೇ ಆಗಿರೋದು. ನನ್ನ ಹೆಸರು ಗೌರಮ್ಮ, ಗ್ರಾಮ ಪಂಚಾಯಿತಿ ಮೆಂಬರ್ಸ್. 4 ದಿವಸದಿಂದ ತುಂಬ ಟಾರ್ಚರ್ ಕೊಡ್ತಾಯಿದ್ರು ನಮಗೆ. ಇದೇ ಅವ್ರಿಗೆ ಅಧ್ಯಕ್ಷರು ಮಾಡಬೇಕು ಅಂತ ಅವರು 4-5 ದಿವಸದಿಂದ ತುಂಬ ಟಾರ್ಚರ್ ಕೊಡ್ತಾಯಿದ್ರು. ನಾವು ಊರಲ್ಲಿ ಸುಮಾರು ಜನ ನಮ್ಮ ಊರಲ್ಲಿ ಹೆಂಗೆ ಹೇಳಿರಂಗೆ ಕೇಳ್ತೀವಿ,
ಅವರು ಲಕ್ಷ ಇಕ್ಬಿಟ್ಟು ಅವ್ರು ನಮ್ಮನ್ನು ಇದು ಮಾಡಿರೋದು ಅವರು. ಮತ್ತು ಇವತ್ತು ಇವ್ರ ಮಾತು ಕೇಳಬೇಕು ಅನ್ನೋ ನಾವೇ ಕೇಳ್ತೀವಿ. ಇವತ್ತು ಅವ್ರ ಮಾತು ಕೇಳಲಿಲ್ಲ ಅಂತ ರಾತ್ರಿ ಬಿಟ್ಬಿಟ್ಟು ನಮ್ಮ ಯಜಮಾನ್ರನ್ನ ನಾವು ಸಿಕ್ಕಲಿಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಹರ್ಷ ಪಾರ್ಸತಿ ಅವ್ರದ್ದೇ ಜಾಸ್ತಿ ನಮಗೆ ಟಾರ್ಚರು. ಏನು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಅವರು ರಾತ್ರಿ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಹೊಡೆದು ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಕೊಟ್ಟಿದ್ದೀವಿ ಸರ್, ನಾವು ರಾತ್ರಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಇಷ್ಟುವರೆಗೂ ಅವ್ರೇನು ಆಕ್ಷನ್ ತಗೊಂಡಿಲ್ಲ. ಪಾಗೋಡ ಸ್ಟೇಷನಲ್ಲಿ ಕೊಟ್ಟಿದ್ದೀವಿ ಸರ್, ರಾತ್ರಿನೂ ಕೊಟ್ವಿ ನಾವು. ಇಲ್ಲ ಏನು ಇದೇ ತಗೊಂಡಿಲ್ಲ ಅವರು. ಮತ್ತೇನಾದರೂ ಮಾಜಿ ಸಚಿವರಾಗಲಿ ಅವರು ಬೆಂಬಲಿಗರಾಗಲಿ ಏನಾದ್ರು ಮಾತಾಡಿಸುವಂಥ ಕೆಲಸ ಮಾಡಿದ್ರೆ? ಇಲ್ಲ, ಯಾರು ಮಾತಾಡಲಿ.